ವೆಲ್ಕಮ್ ಬ್ಯಾಕ್ ಟು ಕ್ರಿಟಿಕಲ್ ಸ್ಟ್ರೈಕ್ ಫ್ಯೂಷನ್ ಗೈಸ್. ಸೊ ಇವತ್ತು ನಾವು ಆಡ್ತಾ ಇದ್ದೀವಿ ಫ್ರೀ ಫಾರ್ ಆಲ್ ಗೇಮ್ನ. ಗೇಮ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾರೋ ಹೊಡೆದ್ಬಿಟ್ಟ. ಇಟ್ಸ್ ಓಕೆ. ಇವತ್ತಿನ ಅಜೆಂಡಾ ಏನು ಅಂದರೆ ನಮ್ಮ ಹತ್ರ ಅಷ್ಟೊಂದು ಚೆನ್ನಾಗಿರೋ ಗನ್ ಇಲ್ಲ ನಮ್ಮ ಹತ್ರ. ಸೊ ಇವ್ರಿಗೆಲ್ಲ ಹಿಂಗೆ ಹೆಡ್ ಶಾಟೇ ಹೊಡಿಯೋದು ಗೈಸ್. ನಾನು ಹೊಡೆದ್ರೆ ಯಾವಾಗಲೂ ಹೆಡ್ ಶಾಟ್ ಹೊಡೆದು ಅವ್ರ ಗನ್ನ ತಗೊಂಡು ಇವತ್ತು ನಾವು ಆಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಬರ್ತೀನೋ ಇಲ್ವೋ ಅಂತ ಹೇಳಿ. ಈ ಗೇಮ್ ಬಂದ್ಬಿಟ್ಟು ಫ್ರೀ ಫಾರ್ ಆಲ್ ಅಂತ. ಸೊ ಯಾರಿಗಾದ್ರೂ ಹೊಡಿಬೋದು. ಇದರಲ್ಲಿ ಟೀಮ್ ಇಲ್ಲ ಹಾಗೂ ಬಾಂಬ್ ಡೆಫ್ಯೂಸ್ ಮಾಡೋ ಅಂತ ಯಾವುದೇ ಪ್ರೊಸೀಜರ್ ಇಲ್ಲ. ನೋಡೋಣ. ಇವಾಗ ನಾನು 7th ಪ್ಲೇಸಲ್ಲಿ ಇದ್ದೀನಿ. ಶಿಟ್, ಇಲ್ಲೇ ಬಂದ್ಬಿಟ್ಟಿದ್ದಾರೆ ಗೈಸ್. ಕಾಲ್ಗೆ ಬಿತ್ತು ಅವನಿಗೆ. ಹೊಡೆದ್ಬಿಟ್ಟ ದೂರದಿಂದ. ಸೊ ಯಾರಿಗಾದ್ರೂ ಹೊಡಿಬೋದು. ಸೊ ನಾನಿವಾಗ 4th ಪ್ಲೇಸಲ್ಲಿ ಇದ್ದೀನಿ. ಸ್ಕ್ರೀನಲ್ಲಿ ನೀವು ಮೇಲೆ ನೋಡ್ತಾ ಇರ್ಬೋದು. 4 ಅಂದರೆ ನಾನು ನಂಬರ್ 6 ಆದೆ ಇವಾಗ. ಅದು ಪ್ಲೇಸು. ಆಮೇಲೆ ಕಿಲ್ಸ್ ಎಷ್ಟಾಗಿದೆ ಅಂದರೆ 2 ಕಿಲ್ಸ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲೇ ಇದ್ದಾನೆ ಗೈಸ್. ಎಸ್ ಮತ್ತೆ ಗನ್ ತಗೊಂಡೆ. ಸೊ ನಾನು ಹೇಳ್ದಂಗೆ ಇವತ್ತು ಇವ್ರ ಗನ್ನಲ್ಲೇ ಆಡೋದು. ಎಸ್, ಟೋಟಲ್ 5 ಕಿಲ್ ಆಗಿದೆ ಗೈಸ್. 4th ಪ್ಲೇಸಲ್ಲಿ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಶಿಟ್, ಈಗ ತಗೊಂಡ್ಬರ್ತಿತ್ತು ಸ್ನೈಪರು. ಶಿಟ್ ಗೈಸ್, ಸ್ನೈಪರ್ ತಗೊಂಡ್ರೆ ಕಷ್ಟ ಯಾವಾಗಲೂ. ಸ್ನೈಪರಲ್ಲಿ ಏಮ್ ಮಾಡೋಕ್ಕಾಗಲ್ಲ. ಏಮ್ ಮಾಡಿದ್ರೆ ತುಂಬ ಹತ್ರ ಹೋಗ್ಬಿಡುತ್ತೆ. ಸೊ ಅವಾಗ ಕಷ್ಟ ಆಗುತ್ತೆ. ಇಟ್ಸ್ ಓಕೆ, ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ನಾನು 4th ಪ್ಲೇಸಲ್ಲಿ ಇದ್ದೀನಿ. 5 ಕಿಲ್ಸ್ ಆಗಿದೆ. ಇನ್ನು 3 ನಿಮಿಷ ಟೈಮ್ ಇದೆ ಗೈಸ್. ಎಸ್, ಅಸಿಸ್ಟ್ ಆಯಿತು. ಎಸ್, ಈ ಗನ್ನು ತುಂಬ ಬೆಂಕಿ ಅಂದ್ಕೊಳ್ಳಿ. ಈ ಗನ್ ಸಿಕ್ಕಿದ್ರೆ ಶಿಟ್. ಸೊ ಆ ಗನ್ನಿಂದಾನೇ ಅವ್ನು ಹೊಡಿತಾ ಇರೋದು. ಬೀಸ್ಟ್ ಅಂತ ಗನ್ ಬಂದ್ಬಿಟ್ಟು ಆ ಗನ್ ಸಿಕ್ಕಿದ್ರೆ ನಮಗೆ ಇವತ್ತು ಚಿಂದಿನೇ ಗೈಸ್. ನೋಡೋಣ. ಆಲ್ಮೋಸ್ಟ್ ಆ ಗನ್ನ ಇವತ್ತು ತಗೊಳಕ್ಕೆ ಟ್ರೈ ಮಾಡೋಣ. ಎಸ್, ಗನ್ ಸಿಕ್ಕಿದೆ ಗೈಸ್. ನೋಡೋಣ. ಇದು ನೋಡಿ, ಹೇಳಿಲ್ವಾ, ಒಂದೇ ಶಾಟು. ಈ ಗನ್ನಲ್ಲಿ ಒಂದೇ ಶಾಟ್. ಈ ಥರ ತಲೆಗೆ ಹೊಡೆದ್ರೆ ಒಂದೇ ಶಾಟ್. ಬಟ್ ಏನು ಅಂದರೆ ಎನಿಮಿದು ಗನ್ ತೊಗೊಂಡಾಗ ಅದರಲ್ಲಿ ಬರೀ 33 ಬುಲೆಟ್ಸ್ ಇರುತ್ತೆ. ಅದೇ ಪ್ರಾಬ್ಲಮ್ಮು. 2nd ಪ್ಲೇಸಲ್ಲಿ ಇದ್ದೀನಿ ಗೈಸ್. ನೋಡೋಣ. ಅಲ್ಲಿದ್ದಾನೆ. ಅಸಿಸ್ಟ್ ಆಯಿತು. ಸೊ ಯಾರೋ ಹೊಡೆದ್ರು ಅವನಿಗೆ. ಮತ್ತು 2nd ಮತ್ತು 3rd ಪ್ಲೇಸಲ್ಲಿ ಮೂವ್ ಆಗ್ತಾ ಇದ್ದೀನಿ. ಇವಾಗ 9 ಕಿಲ್ಸ್ ಮಾಡಿದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಎಸ್, ನಾನು ಹೇಳಿಲ್ವಾ, ಈ ಗನ್ ಇದ್ದರೆ ನಾವು ತುಂಬ ಈಸಿಯಾಗಿ ಕಿಲ್ ಮಾಡ್ಬೋದು. ಬಟ್ ನನ್ನ ಹತ್ರ ಇರೋ ಗನ್ನು ಅಷ್ಟೊಂದು ಅಪ್ಗ್ರೇಡ್ ಆಗಿಲ್ಲ ಗೈಸ್. ನೋಡಿ, ಹೇಳಿಲ್ವಾ, ನನ್ನ ಹತ್ರ ಇರೋ ಗನ್ನು ಅಪ್ಗ್ರೇಡ್ ಆಗಿಲ್ಲ. ಅಯ್ಯೋ. ಸೊ ಇದೇ ಗನ್ನಲ್ಲೇ ನಾನು ಆಡ್ತಾ ಇರೋದು. ಎನಿಮಿ ಹತ್ರ ನೋಡಿದ್ರಲ್ಲ ನೀವು, ಬೀಸ್ಟ್ ಅಂತ, ಅದೇ ಗನ್ನು. ಸೊ ಗೇಮ್ನ ನೋಡ್ತಾ ಇರಿ, ಗೇಮ್ ಪ್ಲೇನ. ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಹೊಸ ಗೇಮ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಿನ್ನೆ, ಮಿರಾಜ್ ಸಿಟಿ ಅಂತ. ಸೊ ಸದ್ಯದರಲ್ಲೇ ಆ ಗೇಮ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೆ. ನಾನು ಯಾರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ ಗೈಸ್. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ಅವ್ರವ್ರ ಪರ್ಸ್ನಲ್ ಒಪಿನಿಯನ್, ಆಯಿತಾ. ಅವ್ರಿಗೆ ಇಷ್ಟ ಆದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಸೊ ಪ್ರತಿಯೊಬ್ಬ ಯೂಟ್ಯೂಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರಿಗೂ ಫೋರ್ಸ್ ಮಾಡಬಾರ್ದು. ಅದು ನನ್ನ ಒಪಿನಿಯನ್. ನಾನು ಹೇಳ್ತಾ ಇರೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಬನ್ನಿ ಗೈಸ್, ನೋಡೋಣ ಗೇಮ್ ಏನಾಗುತ್ತೆ ಅಂತ. ಇವತ್ತು 2nd ಪ್ಲೇಸಲ್ಲಿ ನಾನು ಇದ್ದೀನಿ. 14 ಕಿಲ್ ಮಾಡಿದ್ದೀನಿ. ಟೈಮ್ ಇನ್ನು ಆಲ್ಮೋಸ್ಟ್ 1 ನಿಮಿಷ ಇದೆ ನಮ್ಮ ಹತ್ರ. 1 ನಿಮಿಷ ಅಲ್ಲಿ ನಾನು ಫಸ್ಟ್ ಬರ್ತೀನಾ ಇಲ್ವಾ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ಯಾರ್ಯಾರು ಗೇಮ್ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದರೆ ಗೇಮು, ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಅದು ನನಗೆ ತುಂಬ ಫೀಡ್ಬ್ಯಾಕ್ ಥರ ಹೆಲ್ಪ್ ಆಗುತ್ತೆ. ನಾನು ತುಂಬ ವೀಡಿಯೋಸ್ ಮಾಡಲ್ಲ, ತುಂಬ ರೇರು. ನನ್ನ ಲಾಸ್ಟ್ ವೀಡಿಯೋನೇ ಅಪ್ಲೋಡ್ ಆಗಿ ಒಂದು 2-3 ವೀಕ್ಸ್ ಆಯಿತು ಅನಿಸುತ್ತೆ. ನೀವು ನೋಡ್ಬೋದು. ಸೊ ಎನಿಮಿ ಡಾಮಿನೇಟಿಂಗಲ್ಲಿರೋದು ಬೀಸ್ಟ್ ಗನ್ ಇರೋ ಎನಿಮಿನೇ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಅಗೇನ್ ಅದೇ ಎನಿಮಿನೇ ನನ್ನ ಕಿಲ್ ಮಾಡಿದ್ದು. ನಾನಿವಾಗ 2nd ಪ್ಲೇಸಲ್ಲಿ ಇದ್ದೀನಿ ಗೈಸ್. 30 ಸೆಕೆಂಡ್ಸ್ ಟೈಮ್ ಇದೆ ಆಲ್ಮೋಸ್ಟ್. ನೋಡೋಣ ಏನಾಗುತ್ತೆ ಅಂತ. ಅರ್ಧ ನಿಮಿಷ ಅಲ್ಲಿ ಫಸ್ಟ್ ಬರ್ತೀನಾ ಇಲ್ವಾ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ನಿಮಗೆ ಗೇಮ್ ಪ್ಲೇ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋಗೆ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಆಗಿಲ್ಲ. ಮತ್ತೆ ಫಸ್ಟ್ ಬರಬೇಕು ಅಂತಂದರೆ ಇನ್ನೂ 3 ಕಿಲ್ ಬೇಕು. ಯಾರು 20 ಕಿಲ್ಸ್ ಮಾಡ್ತಾರೆ ಅವರೇ ಫಸ್ಟ್ ಬರೋದು ಗೈಸ್. ನೋಡೋಣ. ಸೊ ಇದು ನನಗನ್ನು ಇದರಲ್ಲೇ ಲಾಸ್ಟ್ ಕಿಲ್ನ ಮಾಡಿದ್ದೀನಿ. ಫಸ್ಟಲ್ಲೇ ಇದ್ದೀನಿ ಗೈಸ್. ನೋಡೋಣ ಏನಾಗುತ್ತೆ ಅಂತ. ಸ್ನೈಪರ್ ಸಿಕ್ಕಿದೆ. ಎಸ್. ಸೊ ಗೇಮ್ ಮುಗಿದಿದೆ. ಫಸ್ಟ್ ರ್ಯಾಂಕ್ ಗೈಸ್. CR ವೈಬ್ಸ್ HQ ಅಂತ ನೋಡ್ಬೋದು.
ಅದೇ ನೇಮಲ್ಲೇ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಕ್ಲಾಶ್ ರಾಯಲ್ ಗೇಮ್ ಪ್ಲೇನ ನಾನು ಪ್ಲೇ ಮಾಡ್ತೀನಿ. ಇಷ್ಟ ಆದರೆ ಗೇಮ್ ಪ್ಲೇ ದಯವಿಟ್ಟು